ನಮಸ್ಕಾರ ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ, ನಮ್ಮ ಚಾನಲ್ಗೆ ಸ್ವಾಗತ. ಮೊರಾರ್ಜಿ ದೇಸಾಯಿಯ 2ನೇ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆಯು ಇವತ್ತಿಗೆ ಮುಕ್ತಾಯವಾಯಿತು. ಸೊ ಮುಂದಿನ ಪ್ರಕ್ರಿಯೆ ಏನಿರುತ್ತೆ ಅಂದರೆ 3ನೇ ಸುತ್ತಿನ ಕೌನ್ಸಿಲಿಂಗ್ ಇರುತ್ತೆ ಅನ್ನೋ ಒಂದು ನೆನಪಿಟ್ಟುಕೊಳ್ಳಿ. ಇದು 3ನೇ ರೌಂಡು, ಆಲ್ಮೋಸ್ಟ್ ಇದು ಕೊನೆಯ ರೌಂಡ್ ಆಗಿರುತ್ತೆ ಈ ವರ್ಷದ್ದು. KE ಮುಖಾಂತರ ಆಲ್ಮೋಸ್ಟ್ ಕೊನೆಯದಾಗಿರುತ್ತೆ. ಇನ್ ಕೇಸ್ ಆಫ್ 2ನೇ ಸುತ್ತಿನಲ್ಲಿ ಏನು ಇವತ್ತು 21ನೇ ತಾರೀಕು ತನಕ ವಿದ್ಯಾರ್ಥಿಗಳು ಅಡ್ಮಿಷನ್ ಆಗಿದ್ದರೆ ಸೀಟ್ ಫುಲ್, ಇಲ್ಲಪ್ಪ ಇದರಲ್ಲೂ ಕೂಡ ವಿದ್ಯಾರ್ಥಿಗಳು ಹೋಗಿಲ್ಲ ಅಂತಂದರೆ, ಎಕ್ಸಾಂಪಲ್ ಒಂದು 10 ಸೀಟುಗಳು ಒಂದು ಸ್ಕೂಲಲ್ಲಿ ಇವಾಗ ಅಲಾಟ್ಮೆಂಟ್ ಮಾಡಿದ್ದಾರೆ, ಅದರಲ್ಲಿ 8 ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿಸಿದ್ರು, 2 ವಿದ್ಯಾರ್ಥಿಗಳು ಹೋಗಿಲ್ಲ ಅಂತಂದರೆ ಆ 2 ಸೀಟುಗಳು 3ನೇ ಸುತ್ತಿಗೆ ಬರ್ತವೆ. ಇನ್ ಕೇಸ್ ಆಫ್ ಎಲ್ಲ ವಿದ್ಯಾರ್ಥಿಗಳು ಎಲ್ಲ ಸ್ಕೂಲ್ಗಳಲ್ಲಿ ಹೋಗಿ 2ನೇ ರೌಂಡಲ್ಲಿ ಅಡ್ಮಿಷನ್ ಆಗಿಬಿಟ್ಟಿದ್ರೆ 3rd ರೌಂಡಲ್ಲಿ ಕರೆಯೋದೇ ಇಲ್ಲ, ಯಾಕಂದರೆ ಸೀಟೇ ಇಲ್ಲದ ಮೇಲೆ ಕರೆಯೋಂಗಿಲ್ಲ. ಹೀಗಾಗಿ 3ನೇ ಸುತ್ತಿನ ಕೌನ್ಸ್ಲಿಂಗನ್ನು ಹೋದ ವರ್ಷ ಕರೆದಿದ್ದರು, ಪ್ರತಿ ವರ್ಷ ಕರಿತಿರಲಿಲ್ಲ ಅಂತಿಲ್ಲ. ಯಾಕಂದರೆ 2ನೇ ಸುತ್ತಿನಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳು ಹೋಗೋದಿಲ್ಲ, ಲಿಸ್ಟಲ್ಲಿ ಇದ್ದರೂ ಕೂಡ ತಲೆ ಕೆಡಿಸ್ಕೊಳಕ್ಕೆ ಹೋಗೋದಿಲ್ಲ. ಯಾಕಂದರೆ ಅವ್ರು ಬೇರೆ ಕಡೆಯೇ ಸೆಟ್ಟಿಂಗ್ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಅಂದರೆ ಬೇರೆ ಸ್ಕೂಲ್ಗಳಿಗೆ ಅಡ್ಮಿಷನ್ ಆಗಿಬಿಟ್ಟಿರ್ತಾರೆ. ಹೀಗಾಗಿ ಸೀಟ್ ಉಳಿತಾವಿಲ್ಲ ಅಂತಿಲ್ಲ, ಆದರೆ ಸೀಟ್ ಸಿಗುತ್ತೆ ಇಲ್ಲ ಅನ್ನೋದು ಗ್ಯಾರಂಟಿ ಇಲ್ಲ. ಯಾಕಂದರೆ ಈ ವರ್ಷ ನೋಡಿದ್ರೆ ನನಗೆ ಭಾಳ ವಿಚಿತ್ರವಾಗಿರೋದು ಪ್ರಶ್ನೆ ಏನಂತಂದರೆ, ಭಾಳಷ್ಟು ಅಜಗಜಾಂತರ ಕಾಂಪಿಟೇಷನ್ ಈ ವರ್ಷ ಆಗಿಬಿಟ್ಟಿದೆ. 10,000 ಹೋದ ವರ್ಷ 10,000 ಮೇಲಿರುವಂಥ ವಿದ್ಯಾರ್ಥಿಗಳ ಸೀಟ್ ಸಿಕ್ಕಿತ್ತು. ಈ ವರ್ಷ 10,000ನೇ ಕ್ರಾಸ್ ಆಗಿದೆ. ಭಾಳಷ್ಟು 80, 83, 85 ಇದ್ದಂಥ ವಿದ್ಯಾರ್ಥಿಗಳಿಗೆ ಸೀಟೇ ಸಿಕ್ಕಿಲ್ಲ ಈ ವರ್ಷ. ಯಾಕಂದರೆ ಫುಲ್ಲು ಕಾಂಪಿಟೇಷನ್ ಈ ವರ್ಷ. ಭಾಳಷ್ಟು ವಿದ್ಯಾರ್ಥಿಗಳು ಈ ಕಾಂಪಿಟೇಷನ್ಗೆ ಇಳಿತಾ ಇದ್ದಾರೆ. ಯಾಕಂದರೆ ಫ್ರೀ ವಸತಿ ಎಜುಕೇಷನ್ ಇವಾಗ ಎಲ್ಲ ಕಡೆ ಹೊರಗಡೆ ತುಂಬ ಕಾಸ್ಟ್ಲಿ ಇರೋದ್ರಿಂದ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಮೊರಾರ್ಜಿ ದೇಸಾಯಿನೇ ಬೇಕಾಗಿರೋದ್ರಿಂದ ಕಾಂಪಿಟೇಷನ್ ಹೆಚ್ಚಿಗೆ ಆಗಿಬಿಟ್ಟಿದೆ. ಹೀಗಾಗಿ ಈ ಸಲ ವಿದ್ಯಾರ್ಥಿಗಳಿಗೆ ನನಗನ್ನಿಸ್ತಾ ಇದೆ ಸ್ವಲ್ಪ ಮನಸ್ಸಿಗೆ ಬೇಜಾರಾಗೋ ಥರ ಈ ಸಲ ಸೀಟ್ಗಳು ತುಂಬ ಕಡಿಮೆ ಕಟ್ ಆಫಲ್ಲೇ ಆಗಿರುವಂಥದ್ದು. 3rd ರೌಂಡಲ್ಲಿ ನೋಡಿ, ಗ್ಯಾರಂಟಿ ಹೇಳ್ತಾ ಇದ್ದೀನಿ ನಾನು, ಸೀಟ್ಗಳು ಉಳಿಕೆ ಆಗೋದು ತುಂಬ ಕಡಿಮೆ ಆಗುತ್ತೆ. ಮತ್ತು ನನಗನ್ನಿಸ್ತಾ ಇದೆ ಈ 50, 60, 75 ತನಕ ಇದ್ದರೂ ಕೂಡ ಗ್ಯಾರಂಟಿ ಇಲ್ಲ ಸೀಟ್ ಸಿಗುತ್ತೆ ಅಂತೇಳಿ ನಿಮಗೆ 3rd ರೌಂಡಲ್ಲಿ ನನಗನ್ನಿಸ್ತಾ ಇದೆ. ಯಾಕಂದರೆ ಫಸ್ಟ್ ರೌಂಡು 2ನೇ ರೌಂಡು ನೋಡಿದ್ನಿಲ್ಲ ಈಗ, ಸೊ ಗ್ಯಾರಂಟಿ ಅನ್ನಿಸ್ತಾ ಇಲ್ಲ. ನಿಮ್ಮದು 45, 55, 65 ಅಪ್ ಟು 70 ತನಕನೂ ಕೂಡ ಗ್ಯಾರಂಟಿ ಅನ್ನಿಸ್ತಾ ಇಲ್ಲ ನನಗೆ ಸೀಟ್ ಸಿಗುತ್ತಿಲ್ಲ ಅಂಥೇಳಿ. ಬೇರೆ ಏನಾದರೂ ಆಲ್ಟರ್ನೇಟಾಗಿ ಹುಡ್ಕೊಂಡ್ರೆ ಒಳ್ಳೆಯದು. ಬಟ್ ಯಾವಾಗ ಬರ್ಬೋದು 3rd ರೌಂಡ್ ಅಂದರೆ ಸೋಮವಾರ ತನಕ ಬರ್ಬೋದು ನಿಮಗೆ. ಇವತ್ತು ನೋಡಿ, ಈಗ ಇವತ್ತು ಕೊನೆ ದಿನಾಂಕ. 2 ದಿವಸದಲ್ಲಿ ಏನು ಮಾಡ್ತಾರೆ ಅವರು, ಡಾಟಾ ರಿಟರ್ನ್ ಮಾಡಿಬಿಡ್ತಾರೆ. ಎಲ್ಲ ಸ್ಕೂಲ್ನವ್ರು ಏನು ಮಾಡ್ತಾರೆ ಅಂತಂದರೆ ಎಲ್ಲ ಡಾಟಾವನ್ನು ಮತ್ತು ಕೀ ಕಳಿಸ್ಕೊಡ್ತಾರೆ. ಕೀದವರು ಸೋಮವಾರ ಮಂಗಳವಾರ ತನಕ ಏನು ಮಾಡ್ಬೋದು, ನಿಮಗೆ ಲಿಸ್ಟನ್ನು ಬಿಡ್ಬೋದು. ಓಕೆ, ಅಲ್ಲಿ ತನಕ ಒಂದು 2-3 ದಿನ ಅಂತೂ ಆಗುತ್ತೆ ನಿಮಗೆ ರೆಡಿ ಮಾಡ್ಕೊಳ್ಳಿಕ್ಕೆ. ಸೋಮವಾರ ಮಂಗಳವಾರ ತನಕ ಫೈನಲ್ ಆಗ್ಬೋದು ಅನ್ನಿಸ್ತಾ ಇದೆ ನನಗೆ. ಯಾಕಂದರೆ 1ನೇ ತಾರೀಕಿಂದ ಸ್ಕೂಲ್ಗಳು ಆರಂಭವಾಗ್ತಾ ಇದ್ದಾವೆ, ಜೂನ್ 1ನೇ ತಾರೀಕಿಂದ. ಅದರೊಳಗಡೆ ಅಡ್ಮಿಷನನ್ನು ಪ್ರೊಸೀಜರ್ ಮುಗಿಸ್ಬೇಕಾಗಿದೆ. ಸೋಮವಾರ ತನಕ 3rd ರೌಂಡ್ ಆಗ್ಬೋದು.